ಒಂದನೇ ತರಗತಿ ಮಕ್ಕಳಿಗೆ ಪಾಠ ಹೇಳುವುದು ತುಂಬಾ ಸುಲಭ. ಅದು ಆಟದ ರೀತಿಯಲ್ಲಿರಬೇಕು, ಹಾಗೇನೆ ಕಲರ್ಫುಲ್ಲಾಗಿ ಹೇಳಬೇಕು. ಮಕ್ಕಳು ಬೇಗನೆ ಅರ್ಥ ಮಾಡ್ಕೊಳ್ತಾರೆ. ಒಂದನೇ ತರಗತಿ ಮಕ್ಕಳಿಗೆ ಕಲಿಸ್ಬೋದಾದ ಮುಖ್ಯ ಪಾಠಗಳಂದರೆ ಕನ್ನಡದಲ್ಲಿ ಹ ಅಕ್ಷರದಿಂದ ಅಕ್ಷರದವರೆಗೂ ನಿಧಾನವಾಗಿ ಸ್ಪಷ್ಟವಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳ್ಕೊಡ್ಬೇಕು. ಅದು ಅವರು ಬರವಣಿಗೆ ರೀತಿಯಲ್ಲೂ ಕಲಿಬೇಕು, ಹಾಗೇನೆ ಓದೋದ್ರಲ್ಲೂ ಕಲಿಬೇಕು. ಹಾಗೇನೆ ಬಳ್ಳಿಗಳನ್ನು ಕಲಿಸ್ಬೇಕು. ಕ ಕ ಗಂಗ ಚ ಚ ಜಜನ್ಯ ಠ ಠ ಡಣ ಥ ಥ ದನ ಪ ಪ ಮ ಯ ರ ಲ ವ ಅಕ್ಷರದವರೆಗೂ ಬಳ್ಳಿಗಳನ್ನು ಬರೆಯೋದು ಕಲಿಬೇಕು ಮಕ್ಕಳು. ಹಾಗೇನೆ 2 ಅಕ್ಷರದ ಪದಗಳನ್ನು ಹೇಳಬೇಕು, ಹಾಗೇನೆ ಬರಿಬೇಕು. ಹಾಗೆಯೇ ಮಕ್ಕಳು ಸಣ್ಣ ಕಥೆಗಳನ್ನು ಹೇಳ್ಕೊಡ್ತಾ ಇರಬೇಕು ಆವಾಗವಾಗ. ಮತ್ತು ಮಕ್ಕಳು ಪ್ರಾಣಿಗಳ ಹೆಸರುಗಳನ್ನು ಗುರುತಿಸುವ ಹಾಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹಾಗೆಯೇ ಹಣ್ಣುಗಳ ಹೆಸರುಗಳು, ಕನ್ನಡ ರೈಮ್ಸ್. ಹಾಗೆಯೇ ಗಣಿತದಲ್ಲಿ ಅಂದರೆ 1ರಿಂದ 100 ಸಂಖ್ಯೆಗಳನ್ನು ಕಲಿಬೇಕು ಮಕ್ಕಳು. ಸೇರ್ಪಡೆ ಅಂದರೆ ಕೂಡಿಸುವುದು, 1 + 1 ಸಣ್ಣ ಸಣ್ಣ ಅಂಕಿಗಳನ್ನು ಹಾಕಿಕೊಟ್ಟು ಕೂಡಿಸುವುದನ್ನು ಕಲಿಸಬೇಕು. ಹಾಗೆಯೇ ಕಳೆಯುವುದನ್ನು ಸಣ್ಣ ಸಣ್ಣ ಸಂಖ್ಯೆಗಳನ್ನು ಹಾಕಿಕೊಟ್ರೆ ಬೇಗನೆ ಕಲಿತಾರೆ. ಹಾಗೆ ಅದು ಖುಷಿ ಕೂಡ ಕೊಡುತ್ತೆ ಮಕ್ಕಳಿಗೆ. ಟೇಬಲ್ಸು, ಆಕಾರಗಳಲ್ಲಿ ವೃತ್ತಾಕಾರ, ಚೌಕಾಕಾರ, ಆಯತಾಕಾರ, ಗೋಳಾಕಾರ, ಈ ಆಕಾರಗಳನ್ನು ಹೇಳಿಕೊಡ್ಬೇಕು ಮಕ್ಕಳಿಗೆ. ಹಾಗೆಯೇ ಇದು ದೊಡ್ಡದು, ಇದು ಚಿಕ್ಕದು ಅಂತ ಮಕ್ಕಳಿಗೆ ಅವರಿಗೆ ಒಂದು ವಸ್ತುವನ್ನು ಇಟ್ಟು ನೀಟಾಗಿ ಹೇಳ್ಕೊಡ್ಬೇಕು. ಇದು ದೊಡ್ಡದು, ಇದು ಸಣ್ಣದು. ಅವರಿಗೆ ಆಲ್ರೆಡಿ ಗೊತ್ತಿರುತ್ತೆ, ಆದರೂ ಕೂಡ ಸಣ್ಣದು ದೊಡ್ಡದು ಕನ್ಫ್ಯೂಸ್ ಮಾಡ್ಕೋತಾರೆ. ದೊಡ್ಡದು, ಸಣ್ಣದು, ಅತಿ ಸಣ್ಣದು, ಅತಿ ದೊಡ್ಡದು ಅಂತ ಈ ಥರ ಎಲ್ಲ ಹೇಳ್ಕೊಡ್ಬೇಕು. ಹಾಗೆಯೇ ಪರಿಸರ ಅಧ್ಯಯನದಲ್ಲಿ ನಮ್ಮ ಮನೆ, ನಮ್ಮ ಶಾಲೆ, ನಮ್ಮ ಊರು, ನಮ್ಮ ದೇಶ, ನಮ್ಮ ರಾಷ್ಟ್ರ, ನಮ್ಮ ಖಂಡ ಹೀಗೇನೆ ಹೇಳಿಕೊಟ್ರೆ ಮಕ್ಕಳು ಬೇಗನೆ ಅರ್ಥ ಮಾಡ್ಕೊತಾರೆ. ಹಾಗೆಯೇ ಮಕ್ಕಳಿಗೆ ಮರಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ, ಒಳ್ಳೆಯ ಅಭ್ಯಾಸಗಳು, ಹಾಗೆಯೇ ಸ್ವಚ್ಛತೆ ಬಗ್ಗೆ ಮೊದಲು ಕಲಿಸ್ಬೇಕು ಮಕ್ಕಳಿಗೆ. ಸ್ವಚ್ಛತೆ ಮೇನ್ ಇಂಪಾರ್ಟೆಂಟ್. ಮಕ್ಕಳು ನಾವು ಸ್ವಚ್ಛವಾಗಿ ಎಲ್ಲವನ್ನು ನೋಡ್ಕೊಳ್ತಾ ಇದ್ದರೆ ಮಕ್ಕಳು ಕೂಡ ಸ್ವಚ್ಛವನ್ನು ಕಲಿತಾರೆ. ನಮ್ಮನ್ನು ನೋಡಿ ಮಕ್ಕಳು ಕಲಿಯೋದಿರುತ್ತೆ. ಹಾಗಾಗಿ ನಾವು ಮೊದಲು ನೀಟಾಗಿ ಇಡೋದನ್ನು ಕಲಿಬೇಕು. ಎಲ್ಲ ಪರ್ಫೆಕ್ಟಾಗಿ ಮಾಡೋದು ಕಲಿತ್ರೆ ಮಕ್ಕಳು ಕೂಡ ನಮ್ಮನ್ನು ನೋಡಿ ಕಲಿತಾರೆ. ಹಾಗೆಯೇ ಕ್ರಿಯೇಟಿವಿಟಿ ವಿಷಯಗಳು ಈ ವಿಷಯದಲ್ಲಿ ಮಕ್ಕಳು ತುಂಬಾ ಮುಂದಿರ್ತಾರೆ. ಡ್ರಾಯಿಂಗು ಬಿಡಿಸೋದ್ರಲ್ಲಿ, ಕಲರ್ ಗುರುತಿಸೋದ್ರಲ್ಲಿ, ಹಾಗೆಯೇ ಹಾಡುಗಳನ್ನು ಹೇಳೋದ್ರಲ್ಲಿ, ಆ್ಯಕ್ಷನ್ ರೈಮ್ಸ್ ಮಾಡೋದ್ರಿಂದ, ಆಟದ ಮೂಲಕ ಕಲಿಸೋದ್ರಿಂದ ಮಕ್ಕಳು ತುಂಬಾ ಅಟ್ರಾಕ್ಟಿವ್ ಆಗಿ ಈ ವಿಷಯದ ಬಗ್ಗೆ ಅವರು ಹೆಚ್ಚಿನ ಆಸಕ್ತಿ ವಹಿಸ್ತಾರೆ. ಥ್ಯಾಂಕ್ ಯು. ಇದೇ ರೀತಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವಿಡಿಯೋಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್.